ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಜಾಗಕ್ಕೆ ಹೋಗ್ತಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ವೆಯ್ಟ್ ಮಾಡಿ, ಎಲ್ಲಿ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಬ್ರೇಕ್ಫಾಸ್ಟ್. ಎವ್ರಿಡೇ ಮಾರ್ನಿಂಗ್ ನಾನು ಇದೇ ತಿನ್ನೋದು. ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ಮ್ಯೂಸಿಲಿ ಅಂದ್ರೆ ಆಗಲ್ಲ, ಇವಾಗ ಅವಳಿಗೆ ತಿನ್ನಿಸ್ತೀನಿ. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಈ ತಗೊಳ ಒಂದು ಸ್ಪೂನು. ತಾಯಿ ಬೇಡ ತಾಯಿ, ಬೇಡ ಬೇಡ ಬೇಡ, ಒಂದೇ ಒಂಚೂರು ಬೆಲೆ ತುಂಬಾನೇ ಇದೆ. ಹಾಕಲಿ ಇದೆಯಾ ನೀನು? ನೀನು ಒಂದೇ ಒಂಚೂರು ತಿನ್ನ ದಯವಿಟ್ಟು ಬೇಡ, ಒಂದೇ ಒಂಚೂರು ತಿನ್ನೆ. ಕಾಣಿಸ್ತಿಲ್ಲ. ಇವಾಗ ಏನಾರ ಮಾಡಿ ನಾನು ತಿನ್ನಿಸ್ತೀನಿ, ನೋಡಿ ಏನು ಮಾಡ್ತೀನಿ ಅಂತ. ಹೊಟ್ಟೆ ಎಷ್ಟು ಉರ್ತಾವ್ರೋ. ಇವಳು ಮಿಸಿರಿ ತಿನ್ಸಿದ್ರೆ ಕಣ್ಣೀರು ಹಾಕ್ತಾವಳೆ, ಕಣ್ಣಲ್ಲಿ ಚೊಂಬೆತ್ಕೊಂಡು ನೀರು ಕುಡಿತಾವಳೆ, ಕಣ್ಣಲ್ಲಿ ಕಣ್ಣೀರು ಹಾಕ್ತಾವಳೆ. ತೋರಿಸು ನಿನ್ನ ಮಕ್ಕ ಇಲ್ಲ ಒಂಚೂರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಇಬ್ರು ಹೋಗ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು, ಆಯಿತಾ? ಗಾಡೀಲಿ ಹೋಗೋಲ್ಲ, ಗಾಡೀಲಿ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಮೆಟ್ರೋಲಿ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀರಿ. ಮೆಟ್ರೋ ಸ್ಟೇಷನ್ ಹತ್ರ, ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ನಮ್ಗೆ ಹತ್ರ. ಸೊ ಅಲ್ಲಿ ಹೋಗ್ತಾ ಇದ್ದೀರಿ ಇವಾಗ. ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ಗೆ ಬಂದ್ರಿ. ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿ ಎಷ್ಟು ಗಾಡಿ ಇದೆ ಅಂತ, ಹಂಗೆ ಒಂಚೂರು. ಸೊ ಇವಾಗ ಎಲ್ಲೆಲ್ಲೂ ಗಾಡಿ, ಎಲ್ಲೆಲ್ಲೂ ಗಾಡಿ, ಎಲ್ಲೆಲ್ಲೂ ಗಾಡಿ, ಎಲ್ಲೆಲ್ಲೂ ಗಾಡಿ, ಫುಲ್ ಗಾಡಿ ಇದೆ. ಗಾಡಿ ನಿಲ್ಸೋಕೆ ಜಾಗ ಇಲ್ಲ. ಎಲ್ಲೋ ಒಂದು ಕಡೆ ಸಂದಿಲ್ ಗಾಡಿ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀರಿ. ಹಾಂ, ಈ ಪುಣ್ಯಾತ್ಗಿತ್ತಿ ಗಾಡಿ ನಿಲ್ಸಿದ್ದಾಳೆ. ಗಾಡಿ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಸ್ಲಿಪ್ಪೇ ತೊಗೊಂಡಿಲ್ಲ, ಹಂಗೆ ಬಂದಿದ್ದಾಳೆ. ನೋಡಿ ಇಂಥವ್ರು ಎಲ್ಲಿ ಸಿಗ್ತಾರೆ, ಹೊಡಿರಿ ಚಪ್ಪಾಳೆ. ಮೆಟ್ರೋಗೆ ಬಂದ್ರಿ, ಟಿಕೆಟ್ ತೊಗೊಂಡ್ರಿ. ಸೊ ವೀಡಿಯೋಸ್ ಮಾಡ್ತಿದ್ದಾಗ ವೀಡಿಯೋಸ್ ಮಾಡೋಂಗಿಲ್ಲ, ಅಲೋ ಇಲ್ಲ ಅಂತ ಬೈಸ್ಕೊಂಡೆ. ಇವಾಗ ಮೇಲೆ ಬಂದು ಮಾಡ್ತಾಯಿದ್ದೀನಿ ಮತ್ತೆ. ಈ ಮೆಟ್ರೋಲ್ ನೋಡಿ, ಮೆಟ್ರೋ ಫುಲ್ಲು ಲಲಿತಾ ಜ್ಯುವೆಲರ್ಸೇ. ಎಲ್ಲೆಲ್ಲೂ ಲಲಿತಾ ಅಕ್ಕನೇ ಕಾಣಿಸ್ತಾವ್ರೆ. ಮೆಜೆಸ್ಟಿಕ್ಕಿಂದ ಮೆಟ್ರೋ ಚೇಂಜ್ ಮಾಡ್ತಾ ಇದ್ದೀರಿ. ಸೊ ಫೈನಲಿ ನಾನು ಬಂದಿರೋದು ಚಿಕ್ಕಪೇಟೆಗೆ. ಸೊ ನಾನು ನಿಮಗೆ ಎಲ್ಲೆಲ್ಲಿ ಹೋಲ್ಸೇಲ್ ರೇಟ್ಗೆ ಬಟ್ಟೆ ಸಿಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಿಂದೂಸ್ತಾನ್ ಟ್ರೇಡಿಂಗ್. ಸೊ ಇದು ಕ್ರಶ್ ಮೆಟೀರಿಯಲು. 190 ಬಂದು 105 ರೂಪೀಸ್ ಆಗುತ್ತೆ. ಸೊ ಟೋಟಲ್ 490 ಇದೆ. ಸೊ ಮಿನಿಮಮ್ 2590 ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಇದು ಬಂದು ಕ್ರಶ್ ಮೆಟೀರಿಯಲ್ 115 ರೂಪೀಸ್ 190. ಸೊ ಇದು ಅಷ್ಟು ಬಂಡಲಲ್ಲಿ ತೊಗೊಂಡ್ರೆ ಮಿನಿಮಮ್ 25 ಪೀಸ್ ತೊಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇಲ್ಲಿ ಸಿಂಗಲ್ ಪೀಸ್ ಕೊಡಲ್ಲ. ಸಿಂಗಲ್ ಪೀಸ್ ಬೇಕಂದ್ರೆ ನೀವು ಚಿಕ್ಕಪೇಟೆ ಒಳಗಡೆ ಹೋಗಬೇಕು. ಸೊ ಇದು ಫುಲ್ಲು ಹೋಲ್ಸೇಲ್ ಪ್ರೈಸ್. ಇದು ಸಿಂಥೆಟಿಕ್ ಕ್ಲಾತ್ 180 ಬಂದು 165 ರೂಪೀಸ್. ಚೆನ್ನಾಗಿದೆ. ಸೊ ಒಂದು ಬಂಡಲಲ್ಲಿ 5 ಪೀಸಸ್ ಬರುತ್ತೆ. ನೋಡಿ ನೈಟ್ ಡ್ರೆಸ್ ಜೆರ್ಸಿ ಕ್ಲಾತು ಪರ್ ಪೀಸ್ 200 ಆಗುತ್ತೆ ನಿಮಗೆ ಹೋಲ್ಸೇಲ್ ಪ್ರೈಸ್. ಸೊ 3 ಪೀಸಸ್ ತೊಗೊಬೇಕು ಪರ್ಚೇಸ್ ಮಾಡೋಕ್ಕೆ. ಸೊ ಕ್ಲಾತ್ ತುಂಬ ಚೆನ್ನಾಗಿದೆ. ನೋಡಿ ಒಂದು ರಿಂಗ್ ಬಂದು 180 ರೂಪೀಸ್ ಆಗುತ್ತೆ. ಸೊ ಗೋಲ್ಡ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದೆ ತುಂಬ ಹೊಟ್ಟೆ ಸಿಗ್ತಿತ್ತು. ಸೊ ನಾವು ಹೋಗಿದ್ದು ಹೋಟೆಲ್ ವಿಜಯ್ ವಿಹಾರ್ಗೆ ಊಟಕ್ಕೆ. ಸೊ ನಾವು ಅಲ್ಲಿಂದ ಸಿಮ್ರಾನ್ ಫ್ಯಾಷನ್ಗೆ ಹೋದ್ವಿ. ಸಿಮ್ರಾನ್ ಫ್ಯಾಷನಲ್ಲಿ ಹೋದರೆ ಏನು ವೀಡಿಯೋಸ್ ತೆಗೆದು ಬಿಟ್ಟಿಲ್ಲ. ಸೊ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಟಾಪು ಲೆಗಿನ್ಸ್ ಟಾಪ್ ಬಂದು 80 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 80 ರೂಪೀಸಿಂದ 1500 ಇದೆ. ಕ್ವಾಲಿಟಿ ಅಂದರೆ ತುಂಬ ಚೆನ್ನಾಗಿದೆ. ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಏನು ವೀಡಿಯೋ ತೊಗೊಳಕ್ಕೆ ಬಿಟ್ಟಿಲ್ಲ. ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಿಲ್ಲ. ಆಮೇಲೆ ಮತ್ತೆ ಅದೇ ಸಿಮ್ರಾನ್ದೇ ಒಂದು ಹೋಲ್ ಬಿಲ್ಡಿಂಗ್ ಇದೆ. ಸೊ ಸ್ಯಾರೀಸು ಇದೆ. ಸ್ಯಾರೀಸ್ ಬಂದು ಜಾರ್ಜೆಟ್ ಅವ್ರ ಹತ್ರ 280 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಲ್ಲೂ ಮಿನಿಮಮ್ ನೀವು 8 ಪರ್ಚೇಸ್ ಮಾಡಬೇಕು, ಯಾಕಂದರೆ ಅದು ಹೋಲ್ಸೇಲ್ ಅಂಗಡಿ. ಸೊ ಎಲ್ಲ ನೀವು ಬಂಡಲ್ ತೊಗೊಂಡ್ರೆ ಮಾತ್ರ ನಿಮ್ಗೆ ಕಮ್ಮಿಗೆ ಸಿಗುತ್ತೆ. ಆಮೇಲೆ ನಾರ್ಮಲ್ ಸ್ಯಾರೀಸ್ ಬಂದು 100 ರೂಪೀಸ್ಗೆಲ್ಲ ಸಿಗುತ್ತೆ ಅಲ್ಲಿ. ಸೊ ನೀವು ಬಂದು ಬಂಡಲಲ್ಲಿ ತೊಗೊಳಂಗಿದ್ರೆ ದಯವಿಟ್ಟು ಬಂದಲ್ಲಿ ತೊಗೊಳ್ಳಿ. ಸೊ ಅದು ವರ್ತ್ ಆಗುತ್ತೆ, ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟು ನಾವು ಬಂದಿದ್ದು ಭಾವೇಶ್ ಕ್ರಿಯೇಷನ್. ಸೊ ಇಲ್ಲಿ ಬಂದು ಇವರು ನಂಗೆ ವೀಡಿಯೋ ತೊಗೊಳಕ್ಕೆ ಬಿಟ್ಟಿಲ್ಲ. ಅವ್ರು ಇವರೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಂಗೆ ವೀಡಿಯೋ ತೊಗೊಳಕ್ಕೆ ಬಿಟ್ಟಿಲ್ಲ. ಸೊ ಇಲ್ಲಿ ಟಾಪ್ ಬಂದು 60 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಲೆಗಿನ್ಸ್ ಬಂದು 90 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ನೀವು 20 ಪೀಸ್ ತೊಗೊಬೇಕು. ಲೆಗಿನ್ಸು 90 ರೂಪೀಸ್ 1 ಪೀಸ್ ಆಗುತ್ತೆ. ಅದು ನೀವು ಬಂಡಲ್ ತೊಗೊಂಡ್ರೆ ಮಾತ್ರ ನಿಮಗೆ 90 ರೂಪೀಸ್ ಬಿಡುತ್ತೆ. ಸಿಂಗಲ್ ಪೀಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಸೊ ನೀವು ಏನಾರ ಶಾಪ್ ಇಟ್ಟು ಇಲ್ಲಿ ಶಾಪಿಗೆ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಬಂದು ತೊಗೊಬೋದು. ಸೊ ಅದು ವರ್ತ್ ಇದೆ ಮತ್ತು ಯೂಸ್ಫುಲ್ ಆಗುತ್ತೆ. ಮತ್ತು 65 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂತಂದರೆ ಕ್ಲಾತ್ಸು ಚೆನ್ನಾಗಿದೆ. ಸೊ ಬಂದು ಟ್ರೈ ಮಾಡಿ. ಹೊಟ್ಟೆ ಹಸಿಟ್ಟು ಊಟಕ್ಕೆ ಬಂದರೆ ಚೆನ್ನ ಬರ್ತಲ್ಲ ಅಂತ ಹೇಳೋದು. ನಾನು ಡಯಟ್ ಫುಡ್ ಅಂದ್ಕೊಂಡು ಆರ್ಡ್ರ್ ಮಾಡಿದ್ರೆ ಇದು ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ಪೂರಿ ಕೊಟ್ಟಿದ್ದಾರೆ, ಮತ್ತು ಚೆನ್ನ ಮಸಾಲ ಕೊಟ್ಟಿದ್ದಾರೆ. ನಾನು ಡಯಟ್ ಫುಡ್ ಅಂದ್ಕೊಂಡು ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ. ಇದು ಹೆಂಗೆ ತಿನ್ನೋದಂತಲೂ ಗೊತ್ತಿಲ್ಲ ನನಗೆ. ಟೇಸ್ಟ್ ಚೆನ್ನಾಗಿದೆ. ನಾನು ಹೆಂಗಿರುತ್ತೆ ಅಂದ್ಕೊಂಡೆ. ಏನಿಲ್ಲ, ಪೂರಿನ ದೊಡ್ಡದಾಗಿ ಮಾಡಿ ಚೆನ್ನ ಬರ್ತದ ಅಂತ ಎಸ್ಬಿಟ್ಟಿದ್ದಾರೆ ಅಷ್ಟೇ. ನಾರ್ಮಲ್ ಪೂರಿನೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ಚೆನ್ನ ಮಸಾಲ
ನಾನು ಚೆನ್ನ ಬತ್ತಲು ಆರ್ಡ್ರ್ ಮಾಡಿದೆ, ಇವ್ರು ಬಂದು ದೋಸೆ ಆರ್ಡ್ರ್ ಮಾಡ್ಕೊಂಡು ದೋಸೆ ತಿಂತವ್ರೆ. ನೆಕ್ಸ್ಟು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀರಿ, ಫ್ರೆಂಚ್ ಫ್ರೈಸ್ ಬರುತ್ತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ. ಸಿಲ್ಕ್ ಸ್ಯಾರೀಸ್. ಇಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂತಂದರೆ, ನಿಮ್ಗೆ ಏನಾರ ಸ್ಯಾರಿ ಸೇಲ್ ಆಗಿಲ್ಲ ಅಂದರೆ ರಿಟರ್ನ್ ಬಂದು ಕೊಟ್ಟು ಬೇರೆ ಸ್ಯಾರಿ ತೊಗೊಂಡೋಗ್ಬೋದು. ಆಮೇಲೆ ನಿಮಗೆ ಲೋನಲ್ಲಿ ಸ್ಯಾರಿ ಕೊಡ್ತಾರೆ. ಸೊ ಸ್ವಲ್ಪ ಪೇಮೆಂಟ್ ಮಾಡಿ ಸ್ಯಾರಿ ತೊಗೊಂಡೋದ್ರೆ ವಾರ ವಾರ ಕಂತು ಥರ ಕಟ್ಟಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ಕ್ರೇಪ್ ಸ್ಯಾರಿ ಬಂದು 685 ರುಪೀಸಿಂದ ಸ್ಟಾರ್ಟ್ ಆಗಿದೆ. 685 ರುಪೀಸ್ ಟು 1000, 1500, 2000ವರೆಗೂ ಇದೆ. ಸೊ ಬಂದು ನೀವು ಟ್ರೈ ಮಾಡಿ. ಚಿಕ್ಕಪೇಟೆ ವೀಕೆಂಡಲ್ಲೂ ಕ್ರೌಡ್ ಇರುತ್ತೆ, ವೀಕ್ ಡೇಸಲ್ಲೂ ಕ್ರೌಡ್ ಇರುತ್ತೆ ನೋಡಿ. ನಾವು ನೆಕ್ಸ್ಟ್ ಹೋಗಿದ್ದು ಉದಯ್ ಟೆಕ್ಸ್ಟೈಲ್ಸ್ಗೆ. ಇದು ಬಂದು ರೀಟೇಲ್ ಶಾಪು. ಒಂದು ಸ್ಯಾರಿ ಬಂದು 260 ರುಪೀಸ್ ಬಿತ್ತು ನಮಗೇನೆ. ಸೊ ಇದು ಜಾರ್ಜೆಟ್ ಸ್ಯಾರಿ. ಸಂಧಿಗೊಂದು ಎಲ್ಲ ನುಗ್ಬಿಟ್ಟಿದ್ದೀರಿ ಬಟ್ಟೆ ನೋಡೋಕೆ ಇವತ್ತು ನಾವು. ಮಹಾಲಕ್ಷ್ಮಿ ಕ್ರಿಯೇಷನ್ಸ್. ಇದು ಅಷ್ಟೇ ರಾಧಾ ಸಿಲ್ಕ್ಸ್ ಥರ ಲೋನಲ್ಲಿ ಕೊಡ್ತಾರೆ ಸ್ಯಾರೀಸು. ಮತ್ತು ಸ್ಯಾರಿ ಏನಾರ ಸೇಲ್ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಕೊಡ್ತಾರೆ. ಅದಾದಮೇಲೆ ಲೋನಲ್ಲಿ ಸಿಗುತ್ತಿದ್ದು ಸ್ಯಾರೀಸ್ ನಿಮಗೆ. ಓಡಾಡಿ ಫುಲ್ಲು ಸುಸ್ತಾಗೋಯ್ತು ನನಗಂತೂ. ಹೋಗ್ಬೇಕಾದ್ರೆ ಮೆಟ್ರೋಲ್ ಹೋದ್ರಿ, ಬರಬೇಕಾದ್ರೆ ಆಟೋ ಮಾಡ್ಕೊಂಬಂದ್ರಿ. ಅಲ್ಲಿ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ಗೆ ರೀಚ್ ಆದ್ರಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀರಿ. ಮನೆಗೆ ಬರೋಷ್ಟರಲ್ಲಿ 6:30 ಆಗೇ ಹೋಗಿತ್ತು. ಸೊ ನನ್ನ ಶಿಫ್ಟ್ ಬಂದು 6 PM to 3 AM. ಊಟಕ್ಕೆ ಟೊಮೆಟೊ ಗೊಜ್ಜು, ಗೋಧಿ ದೋಸೆ, ಅನ್ನ ಮಾಡಿಕೊಂಡೆ. ಡಿನ್ನರ್ ನಾನು ತಿಂದಿದ್ದು 11 PM ಆಗಿತ್ತು. ಬಿಕಾಸ್ ನನ್ನ ಮನ್ಗೆ ಬಂದಿದ್ದು 3 or 4 ಆಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಒಂದು ದಿನದಲ್ಲಿ ಎಲ್ಲೆಲ್ಲಿ ಹೋಲ್ಸೇಲ್ಗೆ ಬಟ್ಟೆ ಸಿಗುತ್ತೆ ಅಂತ ನಾನು ಕವರ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ತುಂಬ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.